ಸೊ ಎಲ್ಲ ಹೇಳೋದೇನಪ್ಪ ಅಂದರೆ ಏನಾದ್ರು ಕಂಟೆಂಟ್ ಇರೋ ಥರ ವೀಡಿಯೋಸ್ ಮಾಡು. ಸೊ ನಾನು ಅವ್ರನ್ನೇ ಕೇಳ್ತೀನಿ, ಕಂಟೆಂಟ್ ಏನಾದರೂ ಕೊಡಿ, ನಾನು ಮಾಡ್ತೀನಿ ಅಂತ. ಅವ್ರು ಕಂಟೆಂಟು ಕೊಡೋಲ್ಲ, ಬಟ್ ವೀಡಿಯೋಸ್ ಮಾಡು ಅಂತ ಹೇಳ್ತಾ ಇರ್ತಾರೆ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಆರ್ಕೆ ಪಯಣ ಯೂಟ್ಯೂಬ್ ಚಾನಲ್. ಮಂಡೇ ಸಬ್ಮಿಟ್ ಮಾಡಬೇಕು ಅಂದ್ಬಿಟ್ಟು ಬರ್ಕತಾ ಇದ್ದೀನಿ. ಈ ಪಾಪುನು ಎದ್ಬಿಡ್ತು. ಮಂಡೇ ಸಬ್ಮಿಟ್ ಮಾಡಬೇಕು. ಈಗ ಬರೀತಾ ಇದ್ದೀನಿ, ಬರೆಯೋಕ್ಕೂ ಬಿಡ್ತಾ ಇಲ್ಲ. ಮನಿಕಂತನೂ ಇಲ್ಲ, ರಾತ್ರಿ ಎಲ್ಲನೂ ನಿದ್ದೆನೂ ಮಾಡಿಲ್ಲ, ಆದರೂ ಮನಗ್ತಾ ಇಲ್ಲ. ಏನೋ ಒಂಚೂರು ಮನಗಿಸ್ಬಿಟ್ಟು ಬರೆಯೋಣ ಅಂತ ಹಿಂಗೆ ಕುತ್ಕೊಳ್ಳೋಷ್ಟಲ್ಲ ಅಲ್ಲೇ ಎದ್ಬಿಟ್ಲು. ಏನು ಹಿಂಗಾದ್ರೆ ಏನು ಮಾಡೋದು ನಾನು? ಇನ್ನೂ ಅವಳಿಗೆ ಸ್ನಾನ ಮಾಡಿಸಿಲ್ಲ, ಯಾವುದು ಕೆಲಸ ಮಾಡಿಲ್ಲ. ಯಪ್ಪ, ಏನು ಮಾಡೋದು ಬಂಗಾರ? ಸೊ ನಂತರ ಎಷ್ಟು ಜನ ಮಾಮ್ಸ್ ಇರ್ತೀರಾ ಹೇಳಿ, ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವರ್ಕಿಂಗ್ ಮಾಡಿಕೊಂಡು ಪಾಪುನ ನೋಡಿಕೊಂಡು ಇಲ್ಲ ಓದ್ಕೊಂಡು ಪಾಪುನ ನೋಡ್ಕೋತಾ ಇರ್ತೀರಾ, ಯಾರದೇ ಹೆಲ್ಪ್ ಇಲ್ದಲೆ. ಸೊ ಅಂಥವ್ರಿಗೆಲ್ಲ ಒಂದು ಬಿಗ್ ಸೆಲ್ಯೂಟ್. ಯಾಕೆಂದರೆ ಪಾಪುನ ನೋಡಿಕೊಂಡು ಬೇರೆ ಕೆಲಸ ಮಾಡೋದು ನಿಜವಾಗ್ಲೂ ಅಷ್ಟೊಂದು ಈಸಿ ಅಲ್ವೇ ಅಲ್ಲ. ನನಗಿವಾಗ ಅರ್ಥ ಆಗ್ತಿದೆ. ಏನೋ ಮನೇಲಿ ಆರಾಮಾಗಿದ್ದೀನಿ ಅಂತ ಅಂದ್ಕೊಂಡಿರೋರಿಗೆಲ್ಲ ನೋಡಿ ಅಟ್ ಎ ಟೈಮ್ ಮಲ್ಟಿ ಟಾಸ್ಕಿಂಗ್ ಮಾಡ್ತೀನಿ. ಐ ಥಿಂಕ್ ಮಲ್ಟಿ ಟಾಸ್ಕಿಂಗ್ ಮಾಡೋದಕ್ಕೆ ಅನಿಸುತ್ತೆ ಅವ್ರನ್ನ ಮಾಮ್ ಅಂತ ಕರೆಯೋದು, ಗೊತ್ತಿಲ್ಲ. ಬಟ್ ಓಕೆ ಬಿಡ್ತಿಲ್ಲ. ಈ ಥರ ಪ್ಯಾಂಪರ್ ಮಾಡ್ತಾಯಿದ್ರೆ ಸ್ವಲ್ಪ ಹೊತ್ತು ಸುಮ್ಮನಿರ್ತಾಳೆ. ಅವಳಿಂದ ಸ್ವಲ್ಪ ದೂರ ಹೋದರೆ ಕೈಯೋ ಅಂತಾಳೆ. ಹೇಳು ಗೈಸ್. ಇನ್ನೊಂದು ವಿಷಯ ಹೇಳಬೇಕು. ಏನಪ್ಪ ಅಂತಂದರೆ, ನಮ್ಮ ಪಾಪುಗೆ ಜಸ್ಟ್ ಇವಾಗ ತಾನೇ 5 ಮಂತ್ಸ್ ಕಂಪ್ಲೀಟ್ ಆಗಿ 6 ಮಂತ್ಸಿಗೆ ಬಿದ್ದಿದೆ. ಪಾಪು ತಾಳಿ ತೋರಿಸ್ತೀನಿ, ಒಂದು ನಿಮಿಷ ಆಮೇಲೆ ತೋರಿಸ್ತೀನಿ. ಅಲ್ಲಿ ಬಂದ್ಬಿಟ್ಟಿದೆ ಗೈಸ್ ಇಲ್ಲಿ. ಅದು ಆ್ಯಕ್ಚುಲಿ ಫ್ಲ್ಯಾಶ್ ಆನ್ ಮಾಡಿದ್ರೆ ಕಾಣಿಸುತ್ತೆ. ಅವಳು ಫ್ಲ್ಯಾಶ್ ಆನ್ ಮಾಡಿದ್ರೆ ಮುಖ ಇದು ಮಾಡ್ತಿದ್ದಾಳೆ. ಅಲ್ಲಿ ಬಂದಿದೆ. ಬೇರೆ ನಿಮ್ಗೆ ಏನಾದ್ರು ಗೊತ್ತಾ? ಇಷ್ಟು ಬೇಗ ಅಲ್ಲಿ ಬರುತ್ತಾ? ಗಾಯ್ಸ್ ಏನಪ್ಪ ಅಂದರೆ, ಒಂದು ಕಡೆ ಅನ್ನಕ್ಕೆ ಇಟ್ಕೊಂಡು ಒಂದು ಕಡೆ ಸರಿ ಮಾಡ್ಕೊತಾ ಇದ್ನ. ಸೊ ಹಂಗೆ ಪಾತ್ರೆ ತೊಳೆಯೋಣ ಅಂತ ಪಾತ್ರೆ ತೊಳ್ಕೊತಾ ಇದ್ದೆ. ಅವಾಗ ಒಂದು ಎಡವಟ್ಟು ಮಾಡ್ಬಿಟ್ಟಿದ್ದೀನಿ. ಏನಪ್ಪ ಅಂದರೆ, ಕುಕ್ಕರ್ದು ಇಡೀ ಮುರಿದಾಕ್ಬಿಟ್ಟಿದ್ದೀನಿ. ಅಂದರೆ ಇಲ್ಲಿರುತ್ತಲ್ಲ ಅದು, ಆ ಇಡೀ ಮುರಿದಾಕ್ಬಿಟ್ಟಿದ್ದೀನಲ್ವಾ. ಸೊ ನಮ್ಮಮ್ಮ ಬಂದು ಬೈಬೋದು. ಯಾಕೆ ಅಂದರೆ 23 ವರ್ಷದ ಹಳೇ ಕುಕ್ಕರು. ಆ ಕುಕ್ಕರ್ದು ಇಡೀ ಮುರಿದಾಕಿದ್ದೀನಿ ಅಂದರೆ ಬೈದಲ್ಲೇ ಬಿಟ್ಬಿಡ್ತಾರ. ನೋಡೋಣ ಹೆಂಗೆ ಬೈತಾರೆ ಅಂತ. ಸೊ ಅದಕ್ಕೆ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಅವ್ರು ಬೈಯೋದನ್ನ ಲೈವಲ್ಲಿ ಎಲ್ಲರಿಗೂ ತೋರಿಸ್ತಾರ. ಹಾಗಂತ ಏನಿಲ್ಲ, ನೋಡೋಣ ಹೆಂಗೆ ಯಾಕೆ ಮಾಡ್ತಾರೆ ಅಂತ. ಇದನ್ನು ಕೂಡ ಪ್ರ್ಯಾಂಕಿಂಗ್ ಅಂದ್ಕೊಂಡ್ಬಿಡ್ತಾರೋ ಏನೋ ಗೊತ್ತಿಲ್ಲ. ಯಾಕಂದರೆ ಬೆಳಗ್ಗೆ ಅದೇ ಒಂದು ಪ್ರ್ಯಾಂಕ್ ಮಾಡಿದ್ದೀನಿ. ಸೊ ಫಸ್ಟ್ ಇವಾಗ ಕೆಲಸ ಇದೆ, ಕೆಲಸ ಮಾಡಿ ಸಿಗ್ತೀನಿ. ಬಾಯ್. 3 ಹೋಳು ಆಗಿಬಿಟ್ಟಿದೆ ಗಾಯ್ಸ್. ಇದನ್ನು ಸರಿ ಮಾಡಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ, ಆಗುತ್ತೆ. ನೋಡ್ರಿ, ನಾನು ಅಸೈನ್ಮೆಂಟ್ ಬರ್ಕೊಡ್ತಾ ಇದ್ದೆ. ಮಗು ಕೈಯಲ್ಲಿ ಪೆನ್ ಇಟ್ಕೊಂಡು. ಗೈಸ್, ನನಗೆ ಪ್ರತಿ ಸತಿ ಪಾಪಂಗೆ ನೈಲ್ ಕಟ್ ಮಾಡಬೇಕಾದ್ರೂ ನನಗೆ ನೆನಪಾಗೋದು ಒಂದೇ. ನೀವು ನೋಡಿರ್ತೀರ ಆಲ್ಮೋಸ್ಟ್ ಅಲ್ಲೂ. ಈ ರಾಧಿಕಾ ಪಂಡಿತ್ ಮ್ಯಾಮು ಅವ್ರ ಮಗಳಿಗೆ ನೈಲ್ ಕಟ್ ಮಾಡ್ತಾ ಇರ್ತಾರಲ್ಲ, ಅದು ವಿಡಿಯೋ ನನಗೆ ಯಾವಾಗಲೂ ನೆನಪಾಗುತ್ತೆ. ಆ್ಯಂಡ್ ಈ ಪಾಪು ಬಗ್ಗೆ ಹೇಳ್ಬೇಕಂದ್ರೆ, ಟೈಮ್ ಇವಾಗ ನೀವು ನೋಡಬೇಕು, ತೋರಿಸ್ತೀನಿ ಒಂದು ಸೆಕೆಂಡ್. ಟೈಮ್ ಎಷ್ಟು ನೋಡಿ, 2:45. ನಂದು ಇನ್ನೂ ಊಟ ಆಗಿಲ್ಲ. ಮೇಡಮ್ ಅವ್ರಿಗೆ ಊಟ ಮಾಡಿಸಿ 2 ಸತಿ ಊಟ ಆಗಿ, ಆಮೇಲೆ ಮೊಮ್ಮನ್ ತಿಂದು, ಇನ್ನೇನೋ ನಾನು ಓದ್ಕೊಂಡು ಸ್ವಲ್ಪ ಬರ್ಕೊಂಡು ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ಇನ್ಫ್ಯಾಕ್ಟ್ ನಾನು ಇನ್ನೂ ಸ್ನಾನ ಮಾಡ್ಕೊಂಡು ರೆಡಿನೂ ಆಗಿಲ್ಲ. ಮುಂಚೆ ಎಲ್ಲ ಎಷ್ಟೊಂದು ಪ್ರೆಸೆಂಟಬಲ್ ಆಗಿರ್ತಿದ್ದೆ. ಇವಾಗ ಯಾಕೆ ಹೆಂಗಿದ್ದೀನಿ ಅಂತ ಸುಮಾರಷ್ಟು ಜನ ನನಗೆ ಕೇಳ್ತಾರೆ. ನಿನ್ಗೇನಾಗಿದೆ, ಯಾಕೆ ನೀನು ಈ ಥರ ಇದೆಯಾ, ಹಂಗೆ ಹಿಂಗೆ ನಿನಗೆ ಅಂತ ಎಲ್ಲ ಕೇಳ್ತಿರ್ತಾರೆ. ಸೊ ಅವರಿಗೆ ಇದು ಉತ್ತರ. ಮಕ್ಕಳು ನೈಲ್ ಕಟ್ ಮಾಡ್ಬೇಕಾದ್ರೆ ಹುಷಾರಾಗಿರಬೇಕು. ಇನ್ಫ್ಯಾಕ್ಟ್ ಎಷ್ಟೇ ಹುಷಾರಾಗಿದ್ದರೂ ಒಂದೊಂದ್ಸತಿ ಇದಾಗ್ಬಿಡುತ್ತೆ. ಸೊ ಈ ಥರ ಮಾತಾಡ್ತಾ ಇದ್ರೆ ಅವ್ರು ಸೈಲೆಂಟಾಗಿರ್ತಾರೆ ಅಂತ. ಕ್ಯಾಮ್ರಾ ಆನ್ ಮಾಡಿದ್ದೀನಲ್ಲ, ಅದನ್ನ ನೋಡ್ಬೇಕು ಅವಳು. ಇವಾಗ ನಿಂಗೆ ತೋರಿಸ್ತೀನಿ, ಸುಮ್ಮನಿರು. ಅಲ್ಲಿ ಅವಳು 1 ನಿಮಿಷ ಸುಮ್ಮನಿರಲ್ಲ ಗೈಸ್. ಕಿತ್ತಾಪತಿ ಮೇಲೆ ಕಿತ್ತಾಪತಿ ಮಾಡ್ತಾ ಇರ್ತಾನೆ. ನೇಲ್ ಕಟ್ ಮಾಡೋದೇ ಒಂದು ಸೀರೀಸ್ ಆಗೋಗುತ್ತೆ ಅನ್ಕೋತೀನಿ ನಾನು.
ಆ ಪಾಪು ಎಷ್ಟು ಚೆನ್ನಾಗಿ ನಗುತ್ತೆ, ರಾಧಿಕಾ ಪಂಡಿತ್ ಅವ್ರದ್ದು. ಈ ನಮ್ಮ ಪಾಪ ನಗಲ್ಲ, ಹ್ಞೂ ಅಂತದೆ. ಪಾಪ ನಗಪ್ಪ. ಅವಳು ಯಾರಿಗೋ ಏನೋ ಹೇಳ್ತಾ ಇದ್ದೀನಲ್ಲ ಅಂತ ಹುಡುಕ್ತಾವಳು, ಯಾರಿಗೆ ಹೇಳ್ತಾ ಇದ್ದೀನಿ ನಾನು ಅಂತ. ನಾನು ಊಟ ಮಾಡೋ ಅಷ್ಟರಲ್ಲಿ ಟೈಮ್ ಎಷ್ಟಾಗಿದೆ ಗೊತ್ತಾ? 3 ಗಂಟೆ ಆಗಿದೆ. ಇನ್ಫ್ಯಾಕ್ಟ್ ಇವಾಗ ಊಟ ಮಾಡ್ತಿದ್ದೀನಿ, ಎಲ್ಲ ಮೇಡಮ್ ಅವ್ರ ಪ್ರಭಾವ. ಫಸ್ಟ್ ಊಟ ಮಾಡಿಬಿಟ್ಟು ಆಮೇಲೆ ನಾನು ರೆಡಿ ಆಗ್ತೀನಿ. ನಿನ್ನಿಂದಾನೇ ನಗ್ತಿರೋದು ನೋಡಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಕೀಪ್ ವಾಚಿಂಗ್. ಇದೇ ದಿನದ ವ್ಲಾಗ್ ಕಂಟಿನ್ಯೂಯೇಷನ್ ಆಗಿರುತ್ತೆ ನಾಳೆ ವ್ಲಾಗ್. ಸೊ ಮಿಸ್ ಮಾಡ್ದಲೇ ನೋಡಿ. ಹಾಗೆ ಅಮ್ಮ ಹೇಗೆ ರಿಯಾಕ್ಟ್ ಮಾಡಿದ್ರು ಅಂತ ಕೂಡ ನಾಳೆ ವ್ಲಾಗಲ್ಲಿ ಗೊತ್ತಾಗುತ್ತೆ ನಿಮಗೆ. ಸಾಕು, ಸುಮಾರಾಗಿ ಕಟ್ ಮಾಡಿದ್ದೀನಿ.